ಹಲೋ ಎವ್ರಿವನ್, ವೆಲ್ಕಮ್ ಟು ಲಾಶ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ತುಂಬಾ ಇನ್ಸ್ಟೆಂಟಾಗಿ ಹಾಗೆ ವೆರಿ ಸಿಂಪಲ್ ರೆಸಿಪಿಯಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತಂದಿದ್ದೀನಿ. ಇದನ್ನು 10 ಮಿನಿಟ್ಸಲ್ಲಿ ಆರಾಮಾಗಿ ಮಾಡಿಕೊಂಡು ತಿನ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಪಾತ್ರೆಯನ್ನು ತಗೊಂಡು ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ 2 ಪಲಾವ್ ಎಲೆ ಹಾಗೆ ಅರ್ಧ ಇಂಚಷ್ಟು ಚಕ್ಕೆ ಹಾಗೆ 1 ಏಲಕ್ಕಿ, 2 ಸ್ಟಾರ್ ಫುಲ್ಲು ಹಾಗೆ 4 ರಿಂದ 5 ಲವಂಗ ಹಾಗೆ 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಕಪ್ಪಷ್ಟು ನಾನಿಲ್ಲಿ ಶೇಂಗಾವನ್ನು ತಗೊಂಡಿದ್ದೇನೆ. ಅದ್ರ ಜೊತೆಗೆ 1 ಕಟ್ ಮಾಡಿದಂಥ ಈರುಳ್ಳಿ ಹಾಗೆ 1 ಪೊಟೊಟೊ, 1 ಕ್ಯಾರೆಟು ಹಾಗೆ 1 ಕಪ್ಪಷ್ಟು ಕಾಲಿಫ್ಲವರನ್ನು ಕೂಡ ಸೇರಿಸಿದ್ದೀನಿ. ಅದ್ರ ಜೊತೆಗೆ ಕಟ್ ಮಾಡಿರುವಂಥ 1 ಟೊಮೆಟೊವನ್ನು ಕೂಡ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ 1/4 ಟೀ ಸ್ಪೂನಷ್ಟು ಇಂಗನ್ನು ಕೂಡ ಹಾಕಿದ್ದೀನಿ. ಈ ರೀತಿ ಎಲ್ಲವನ್ನು ಸೇರಿಸಾದ ನಂತರ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಅರಿಶಿಣವನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ, ಈ ರೀತಿ ಅರಿಶಿಣವನ್ನು ಆ್ಯಡ್ ಮಾಡಾದ ನಂತರ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ನೋಡಿ, ನೀವು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇಲ್ಲ ನೈಟ್ ಡಿನ್ನರಿಗೂ ಕೂಡ ಈ ರೀತಿಯಾಗಿ ಇನ್ಸ್ಟೆಂಟಾಗಿ 10 ಮಿನಿಟ್ಸಲ್ಲಿ ನೀವು ಇದನ್ನು ರೆಡಿ ಮಾಡಿ ತಿನ್ಬೋದು. ಈ ರೀತಿ ಮಿಕ್ಸ್ಡ್ ತರಕಾರಿಗಳನ್ನು ಬಳಸಿ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ ನಾನಿಲ್ಲಿ ವೆಜಿಟೇಬಲ್ ಬಾತ್ ಪೌಡ್ರನ್ನು ಕೂಡ 1 ಟೀ ಸ್ಪೂನಷ್ಟು ಸೇರಿಸಿದ್ದೀನಿ. ನೀವು ಇದಿಲ್ಲ ಅಂತಂದರೆ ಬೇರೆ ಯಾವುದೇ ರೀತಿ ಪೌಡ್ರನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಒಂದು ಪೇಸ್ಟನ್ನು ರುಬ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 2 ಹಸಿಮೆಣಸು ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ 4 ರಿಂದ 5 ಬೆಳ್ಳುಳ್ಳಿ ಹೆಸರು ಹಾಗೆ ಅರ್ಧ ಇಂಚಷ್ಟು ಶುಂಠಿ, ಒಂದು 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ರುಬ್ಕೊಂಡಿದ್ದೀನಿ. ಅದನ್ನು ಪೇಸ್ಟ್ ಮಾಡಿ ನಾನಿಲ್ಲಿ ಸೇರಿಸಿದ್ದು. ನೆಕ್ಸ್ಟ್ ಅದರ ಜೊತೆಗೆ ನಾನು ತೊಳೆದಿಟ್ಕೊಂಡಿರುವಂತಹ ಸೋನಾ ಮಸೂರಿ ರೈಸನ್ನು ಕೂಡ ಸೇರಿಸಿದ್ದೀನಿ. ಇಲ್ಲಿ ನಾನು 2 ಗ್ಲಾಸ್ ರೈಸನ್ನು ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ 2 ಗ್ಲಾಸ್ ರೈಸಿಗೆ 4 ಗ್ಲಾಸ್ ನೀರನ್ನು ತಗೊಂಡು ಸೇರಿಸಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸುಮಾರು 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಾನು 2 ವಿಸಿಲನ್ನು ತೆಗೆದುಕೊಳ್ತೀನಿ. ಈ ರೀತಿ ವಿಸಿಲ್ ಆದ ನಂತರ ಅದನ್ನು ಕುಕ್ಕರ್ ತಣ್ಣಗಾಗೋಕೆ ಬಿಟ್ಟು ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ. ಈ ರೆಸಿಪಿಯನ್ನು ತುಂಬಾ ಈಸಿಯಾಗಿ ಬ್ಯಾಚುಲರ್ ಕೂಡ ನೀವು ಮಾಡಿ ತಿನ್ಬೋದು. ಹಾಗೆ ಮಾಡೋದು ಕೂಡ ಈಸಿ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮೊಸರು ಬಜ್ಜಿ ಇಲ್ಲ ಚಟ್ನಿ ಯಾವುದೇ ರೀತಿ ಗ್ರೇವಿ ಮಾಡಿಕೊಂಡು ನೀವು ತಿನ್ಬೋದು. ನೋಡಿದ್ರಲ್ವಾ, ಇನ್ಸ್ಟೆಂಟಾಗಿ ಹಾಗೆ ತುಂಬಾ ಈಸಿಯಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಹೀಗೆ ಮಾಡ್ಕೊಳ್ಳೋದು ಅಂತ. ಈ ರೆಸಿಪಿ ಇಷ್ಟವಾದರೆ ನಮ್ಮ ಲಾಶ ಕುಕಿಂಗ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ.